ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಗೋಧಿ ಹಿಟ್ಟು ಮತ್ತು ಬೆಲ್ಲನ ಯೂಸ್ ಮಾಡ್ಕೊಂತ ಸಖತ್ತಾಗಿ ಟೇಸ್ಟಿಯಾಗಿರುವಂಥ ಸ್ವೀಟನ್ನು ಮಾಡ್ಕೊತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಶುಗರ್ ಇರೋರು ಕೂಡ ಬೆಲ್ಲದಿಂದ ಯೂಸ್ ಮಾಡೋದ್ರಿಂದ ಸ್ವಲ್ಪ ತಿನ್ಬೋದು. ಅದಕ್ಕೂ ಮುಂಚೆ ಈ ವಿಡಿಯೋ ಕೆಳಗಡೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಮತ್ತು ಶೇರ್ ಆ್ಯಂಡ್ ಲೈಕ್ ಮಾಡೋದನ್ನು ಮರಿಬೇಡಿ. ಮಾಡಲು ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ಗಳು: 1 ಕಪ್ ಗೋಧಿ ಹಿಟ್ಟು, 1 ಅಚ್ಚು ಬೆಲ್ಲ, 1 ಕಪ್ ವಾಟರ್ ಮತ್ತು ಡ್ರೈ ಫ್ರೂಟ್ಸು. ನಿಮಗೆ ಯಾವ್ದು ಅವೈಲಬಿಲಿಟಿ ಇರುತ್ತೆ ಆ ಡ್ರೈ ಫ್ರೂಟ್ಸ್ನ ಯೂಸ್ ಮಾಡ್ಕೊಬೋದು. ಗಸಗಸೆ, ಬಿಳಿ ಎಳ್ಳು, ಗೋಡಂಬಿ, ಬಾದಾಮಿ ಮತ್ತು ತುಪ್ಪ ಅಥವಾ ಎಣ್ಣೆ, 2 ರಿಂದ 3 ಏಲಕ್ಕಿ. ಇಷ್ಟನ್ನು ತೊಗೊಂಡು ಡ್ರೈ ಫ್ರೂಟ್ಸ್ನ ಮೊದಲು ಫ್ರೈ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಗಸಗಸೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಮತ್ತು ಬಿಳಿ ಎಳ್ಳನ್ನು ಸಹ ಅದೇ ಥರ ಫ್ರೈ ಮಾಡಿ ಇಟ್ಕೊತಾ ಇದ್ದೀನಿ. ಕಪ್ಪಾಗಬಾರ್ದು, ವೈಟಿಗೆ ಇರೋ ಥರ ಫ್ರೈ ಮಾಡ್ಕೊತೀನಿ. ಡ್ರೈ ಫ್ರೂಟ್ಸ್ನು ಸಹ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಫ್ರೈ ಆದ ನಂತರ ಒಂದು ಕುಟನ್ಗೆ ತೊಗೊಂಡು ಕುಟನ್ಗೆಗೆ ಹಾಕ್ಕೊಂಡು ಸ್ವಲ್ಪ ಪೀಸ್ ಆಗೋ ಥರ ಪೌಡ್ರನ್ನ ಮಾಡ್ಕೊತಿದ್ದೀನಿ. ತುಂಬ ನೈಸ್ ಪೌಡ್ರ್ ಮಾಡ್ತಾಯಿಲ್ಲ, ಸ್ವಲ್ಪ ಕುಟ್ಕೊತಾ ಇದ್ದೀನಿ. 1 ಅಚ್ಚು ಬೆಲ್ಲನ ತೊಗೊಂಡು 1 ಕಪ್ ನೀರಿನಲ್ಲಿ ಹಾಕಿ ಕರಗಿಸ್ಕೊತಾ ಇದ್ದೀನಿ. ಕರಗಿಸಿ ಸೋದಿಸ್ಕೊತಾ ಇದ್ದೀನಿ. ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಕರಗಿಸ್ಕೊಂಡಿದ್ದಂಥ ಬೆಲ್ಲದ ನೀರಿಗೆ ಸ್ಟವ್ ಮೇಲೆ ಇಟ್ಕೊಂಡು ಸ್ವಲ್ಪನೇ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದು ಗಂಟು ಬರಬಾರ್ದು, ಅದೇ ತನಕ ಅದನ್ನು ಸ್ವಲ್ಪ ಹಿಟ್ಟನ್ನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಹೋಗಬೇಕು. ಒಂದೇ ಸರಿಗೆ ಎಲ್ಲ ಹಿಟ್ಟನ್ನು ಹಾಕೊಂಡ್ಬಿಟ್ರೆ ಗಂಟು ಕಟ್ಟಾಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪನೇ ಹಾಕ್ಕೊತ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಅದನ್ನು ಮಿಕ್ಸ್ ಮಾಡಿ ಫುಲ್ಲು 1 ಬೌಲು ಹಿಟ್ಟನ್ನು ಸಹ ಹಾಕಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಆದ ನಂತರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕೈ ಬಿಡದೆ ಆಡಿಸ್ಕೊಬೇಕು. ಯಾಕಂದರೆ ತಲೆ ಹಿಡಿದ್ಬಿಡುತ್ತೆ. ತಲೆ ಹಿಡಿದಿರೋ ಥರ ನೋಡಿಕೊಂಡು ಮಿಕ್ಸ್ ಮಾಡ್ಕೊಬೇಕು. ಇವಾಗ ಸ್ವಲ್ಪನೇ ಗಟ್ಟಿ ಆಗ್ತಾ ಬರ್ತಾ ಇದೆ. ಪೌಡ್ರ್ ಮಾಡಿ ಇಟ್ಕೊಂಡಿರೋಂಥ ಡ್ರೈ ಫ್ರೂಟ್ಸ್ನ 1 ಟೇಬಲ್ ಸ್ಪೂನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಟೇಬಲ್ ಸ್ಪೂನ್ನ ಲಾಸ್ಟಿಗೆ ಎತ್ತಿಟ್ಕೊತಾ ಇದ್ದೀನಿ. ಲಾಸ್ಟಲ್ಲೇ ಆ್ಯಡ್ ಮಾಡ್ಕೊತೀನಿ. ಎರಡನ್ನೂ ಚೆನ್ನಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತ ತಿರುಗಿಕೊಳ್ತಾ ಇರಬೇಕು. ಮಾಡ್ಕೊಂಡ್ರೆ ಇನ್ನೂ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಸ್ಪೂನಲ್ಲಿ ಅಂಟ್ಕೊಂಡಿರೋದನ್ನೆಲ್ಲ ಈ ಥರ ಬಿಡಿಸ್ಕೊಂಡು ಅದನ್ನು ಒಂದು ಕಡೆ ಮಾಡ್ಕೊಳ್ಳಿ. ಆವಾಗ ಅದು ತಲೆಯೆಲ್ಲ ನೀಟಾಗಿ ಬಿಟ್ಕೊಳ್ಳುತ್ತೆ ಮತ್ತು ಉಂಡೆ ಥರ ಆಗುತ್ತೆ. ಆದರೂ ಕೂಡ ಇನ್ನೊಂದು 2-3 ಮಿನಿಟ್ಸ್ ಇದೇ ಥರ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಕೈಯಿಂದ ಮುಟ್ಟಿ ಚೆಕ್ ಮಾಡಿದಾಗೂ ಕೂಡ ಅದು ಕೈಗೆ ಅಂಟ್ಕೊಳ್ಳಲ್ಲ. ಅಲ್ಲಿ ತನಕ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ ತೊಗೊಂಡು ಪ್ಲೇಟ್ಗೆ ಎಣ್ಣೆ ಅಥವಾ ತುಪ್ಪನ ಸವರಿಟ್ಕೊಬೇಕು. ನಂತರ ಅದನ್ನು ಪ್ಲೇಟ್ ಮೇಲೆ ಹಾಕಿ ನೀಟಾಗಿ ಸಮ ಬರುವ ಥರ ತಟ್ಕೊತಾ ಇದ್ದೀನಿ. ತಟ್ಕೊಂಡಾದ್ಮೇಲೆ ಅದಕ್ಕೆ ಮಿಕ್ಕಿದಂತಹ ಡ್ರೈ ಫ್ರೂಟ್ಸು ಮತ್ತು ಬಿಳಿ ಎಳ್ಳು, ಗಸಗಸೆ ಎಲ್ಲನೂ ಹಾಕಿ ನೀಟಾಗಿ ಡೆಕೋರೇಟ್ ಮಾಡ್ಕೊತಾ ಇದ್ದೀನಿ. ನೋಡೋದಕ್ಕೂ ತುಂಬ ಚೆನ್ನಾಗಿದೆ, ತಿನ್ನೋದಕ್ಕೂ ಕೂಡ ಅಷ್ಟೇ ಸ್ವೀಟಾಗಿ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಬಾಯಿಗೆ ಸಿಗುತ್ತೆ. ಇದರಿಂದ ಟೇಸ್ಟಾಗಿಯೂ ಕೂಡ ಇರುತ್ತೆ.